ಹಿರೇಕೊಟ್ಟಿ ಗ್ರಾಮದ ಹಿರಿಯರಾಗಿರ್ತಕ್ಕಂಥ ಮತ್ತು ಈ ಒಂದು ರಂಗಸಜ್ಜೆ ಕಾರ್ಯಕ್ರಮಕ್ಕೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಉಮೇಶ್ ಸಜ್ಜನರವರನ್ನು ಸಹಿತ ಸ್ವಾಗತಿಸ್ತಾ ಇದ್ದೀನಿ. ಮತ್ತು ಹೊಸೂರಿನ ಅಯ್ಯಪ್ಪ ನಾಯಕರನ್ನು ಸಹಿತ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಹೋದರಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿ ಸತಿ ಒಂದು ಕಾರ್ಯಕ್ರಮ ಓಂ ನಮೋ ನಮೋ ಮರಿಕಾಂಬೆ ಓಂ ನಮೋ ನಮೋ ಮರಿಕಾಂಬೆ ಓಂ ನಮೋ ನಮೋ ಮರಿಕಾಂಬೆ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಈಗಾಗಲೇ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರನ್ನು ಮತ್ತೊಮ್ಮೆ ಮಗದೊಮ್ಮೆ ಸ್ವಾಗತಿಸುತ್ತಾ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲರ ಪರವಾಗಿ ನಮ್ಮ ರಾಯಚೂರು ಜಿಲ್ಲೆ ಜಿಲ್ಲಾ ಪಂಚಾಯತಿಯ ಸ್ವಾಗತ ಉಳಿಸಲಿಕ್ಕೆ ಕಾರಣವಾಗಿದ್ದಾವೆ. ನಾಟಕದ ಮೂಲಕ ಕನ್ನಡದ ಅನೇಕ ರೀತಿಯ ಗರಿಮೆಗಳನ್ನು ನಾವು ಇಲ್ಲಿ ಕಾಣಬಹುದು. 8 ಜನ ಜ್ಞಾನಪೀಠ ಪ್ರಶಸ್ತಿ ಪಡೆದಿರ್ತಕ್ಕಂಥ ಕನ್ನಡ ನಾಡಿನ ಮತ್ತು ಭೋಗಾವತಿಯ ಮಾರಿಕಾಂಬ ಜಾತ್ರೆಯ ನಿಮಿತ್ತವಾಗಿ ಎಡೆ ಎತ್ತಿದ ಸರ್ಪಕ್ಕೆ ಗುರಿ ಇಟ್ಟ ಗರುಡ ಎಂಬ ನಾಟಕವನ್ನು ಈ ಹಿರೇಕೊಟ್ಟಿ ಮತ್ತು ಭೋಗಾವತಿ ಗ್ರಾಮದವರು ನಾಟಕವನ್ನು ಆಡುತ್ತಿದ್ದಾರೆ. ಈ ದೇವಿಯ ಜಾತ್ರೆ ಅಂಗವಾಗಿ ಪ್ರತಿ ವರ್ಷ ಗ್ರಾಮ ದೇವತೆಯ ಒಂದು ಶುಭ ಸೂಚನೆಯಂತೆ ಈ ಯುವಕರು ಆ ದೇವಿಯ ಒಂದು ಕಾಣಿಕೆ ಒಂದು ಯಾವುದೇ ಒಂದು ದೇವಿಯ ಗೋಪುರ ಆಗಿರ್ಬೋದು, ತೇರಾಗಿರ್ಬೋದು, ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ನಿಧಿಯನ್ನು ಸಂಗ್ರಹಣೆ ಮಾಡಬೇಕು, ಸಾಮಾಜಿಕ ನಾಟಕ ಆಡುವಂಥ ದಿಸೆಯಲ್ಲಿ ಈ ಯುವಕರ ಒಂದು ಸಂಕಲ್ಪ ಮಾಡಿ ಪ್ರತಿ ದೇವರು ಅಂದರೆ 3 ವರ್ಷಕ್ಕೆ ಒಂದು ಸಲ ಈ ನಾಟಕ ಆಡ್ತಿದ್ರು. ಹೀಗೆ ಮೊನ್ನೆ 3 ವರ್ಷದಿಂದ ಒಂದು ಹೊಸ ದೇವಿಯ ಗುಡಿ ನಿರ್ಮಾಣವಾದ ಮೇಲೆ ಪ್ರತಿ ವರ್ಷ 3 ವರ್ಷ ಸತತವಾಗಿ ಈ ನಾಟಕವನ್ನು ಆಡ್ತಾ ಇದ್ದಾರೆ ಯುವಕರು. ಮತ್ತೆ ಇಂದಿನಿಂದ ಮತ್ತೆ 3 ವರ್ಷವರೆಗೆ ನಮ್ಮ ಊರಿನ ನಾಟಕನೇ ಇರಂಗಿಲ್ಲ. ಅದಕ್ಕೆ ತಾವೆಲ್ಲರೂ ಈ ಗ್ರಾಮದ ಎಲ್ಲ ಕಲಾ ಪ್ರೇಕ್ಷಕರು ಎಲ್ಲರೂ ಈ ನಾಟಕಕ್ಕೆ ಅತಿ ಯಶಸ್ಸು ತಂದು ಈ ಗ್ರಾಮದ ಒಂದು ಹೆಸರನ್ನು ಉಳಿಸ್ಬೇಕಂತೇಳಿ ತಮ್ಮೆಲ್ಲರ ವಿನಂತಿಯನ್ನು ಮಾಡುತ್ತಾ ವೇದಿಕೆ ಮೇಲೆ ಸಾಕಷ್ಟು ಜನರು ಸಮಾಜದ ಅಭಾವದಿಂದ ಸಾಕಷ್ಟು ಜನರು ವೇದಿಕೆ ಮೇಲೆ ಗ್ರಾಮದ ಮುಖಂಡರುಗಳು ಮತ್ತು ಮಾನ್ಯ ತಾಲೂಕಿನಿಂದ ಎಲ್ಲ ಬಂಧುಗಳು, ಗ್ರಾಮದ ಮುಖಂಡರು, ಯುವಕರು ಸಾಕಷ್ಟು ಜನರು ವೇದಿಕೆ ಮೇಲೆ ಬಂದಿದ್ದಾರೆ. ಅವರೆಲ್ಲರಿಗೂ ನಮ್ಮ ಗ್ರಾಮದ ಪರವಾಗಿ ಮುಮ್ಮರದಿಂದ ಸ್ವಾಗತಿಸ್ತೇನೆ ಅಂತಕ್ಕಂಥ ಮಾತು ಹೇಳ್ತಾ ಈ ಗ್ರಾಮದ ಅತ್ಯಂತ ಶಾಂತ ಗ್ರಾಮ ಆದ ಕಾರಣ ತಾವೆಲ್ಲರೂ ತನುಮನದಿಂದ ಆಶೀರ್ವಾದ ಮಾಡಿ ಈ ಯುವಕರಿಗೆ
ಮತ್ತು ಕಲಾವಿದರಿಗೆ ಪ್ರೋತ್ಸಾಹಿಸಬೇಕು. ಯಾವ ಹಿರೇಕೊಟ್ಟಂಗೆ ಗ್ರಾಮಕ್ಕೆ ಹೋದರೆ ಎಲ್ಲ ಶಾಂತಿ ರೀತಿಯಿಂದ ನಾಟಕ ಮಾಡ್ತಾರೆ. ಎಲ್ಲ ಕಲಾವಿದರಿಗೂ, ಮಹಿಳೆಯರಿಗೂ, ಕಲಾವಿದರಿಗೂ, ಕಲಾ ಪ್ರೇಕ್ಷಕರಿಗೂ ಕಲಾ ವೃಂದದ ಆಶೀರ್ವಾದ ಮಾಡಿ ಆ ದೇವಿ ಕಳಿಸ್ತಾಳಂತಕ್ಕಂಥ ಆಶೀರ್ವಾದದಿಂದ ನನ್ನನ್ನು ಇಲ್ಲಿ ಕರೆದು ನಾವು ಮಾತನಾಡಲು ಅವಕಾಶ ಕೊಟ್ಟಿರ್ತಕ್ಕಂಥ ಈ ಗ್ರಾಮದ ಕಲಾ ಪ್ರೇಕ್ಷಕರು ಎಲ್ಲರಿಗೂ ಹೊಂದಿಸಿ ಮತ್ತೊಮ್ಮೆ ಎಲ್ಲರಿಗೂ ಹೊಂದಿಸಿ ನಾವು ಜೈ ಜಯ. ಮಾರಿಕಾಂಬಾ ಜಾತ್ರೆ ಮಹೋತ್ಸವದ ಶುಭಾಶಯಗಳು ಕೋರುತ್ತಾ, ಇವತ್ತೇನು ಹಿರೇಕಟ್ಟಕಲ್ ಗ್ರಾಮದಲ್ಲಿ ಮಾರಿಕಾಂಬಾ ಜಾತ್ರೆ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ನಾಟಕ ಕಾರ್ಯಕ್ರಮದಲ್ಲಿ ಆಗಮಿಸಿರ್ತಕ್ಕಂಥ ದೊಡ್ಡಬಸಪ್ಪ ಗೌಡ್ರೆ, ಆಲ್ದಾಳ್ ಇಪ್ಪತ್ರಪ್ಪ ಗೌಡ್ರೆ, ಉಮೇಶ್ ಸಜ್ಜನ್ ಅವರೇ, ರಮೇಶ್ ಮದ್ಲಪ್ಪ ಅವರೇ, ಮತ್ತು ಬಸವರಾಜ್ ಗೌಡ್ರು ಅವರೇ, ಶಿವಕುಮಾರ್ ತಾತಂದ್ರೆ ಮತ್ತು ನರಸಣ್ಣ ನಾಯಕರೇ, ಮತ್ತು ವೇದಿಕೆ ಮೇಲೆ ಅವರು ಎಲ್ಲ ನಮ್ಮ ಗಣ್ಯಮಾನ್ಯರೇ ಮತ್ತು ನಾಟಕವನ್ನು ಬಂದಿರತಕ್ಕಂಥ ನಮ್ಮ ಎಲ್ಲ ಯುವಕರಿಗೆ ಬಂಧುಗಳ ಬೆಳಿಗ್ಗೆ ಇವತ್ತು ಜಾತ್ರೆ ಅಂಗವಾಗಿ ಎಲ್ಲ ರೈತ ಮಿತ್ರರು ಇವತ್ತು ಈ ಕಾರ್ಯಕ್ರಮ ನೋಡಕ್ಕೆ ಬಂದಿವೆ. ಈ ನಾಟಕದಲ್ಲಿ ಇರ್ತಕ್ಕಂಥ ಒಳ್ಳೆಯ ಸಂದೇಶಗಳನ್ನ ನಾವು ತೆಗೆದುಕೊಂಡು ಹೋಗ್ಬೇಕು. ಇವತ್ತು ನಾಟಕದಲ್ಲಿ ಬರ್ತಕ್ಕಂಥ ಒಳ್ಳೆಯ ಸಂದೇಶಗಳನ್ನು ತೆಗೆದುಕೊಂಡಾಗ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಾವು ಜೀವನದಲ್ಲಿ ಸಾರ್ಥಕ ಆಗ್ತದ. ಹಾಗಾಗಿ ಇವತ್ತೇನು ಎಡಿಯಂತಿದ ಸರ್ಪಕ್ಕೆ ಗುರಿಯಿಟ್ಟ ಗರಡ ಎಂಬ ಸುಂದರ ಸಾಮಾಜಿಕ ನಾಟಕವನ್ನ ಇವತ್ತು ಅತ್ಯಂತ ಸಂಭ್ರಮದಿಂದ ಏನು ಅಭಿನಯ ಮಾಡತಕ್ಕಂಥ ಕಲಾವಿದರಿಗೆ ನಾವು ಪ್ರೋತ್ಸಾಹ ಮಾಡಬೇಕು. ಇವತ್ತೇನು ಕಲೆ ಯಶಸ್ವಿ ಹಂತದಲ್ಲಿದೆ. ಇಂಥ ಸಂದರ್ಭದಲ್ಲಿ ಅವ್ರು ಕಷ್ಟಪಟ್ಟು ತಮ್ಮ ದುಡ್ಡು ಖರ್ಚು ಮಾಡಿ ಈ ಕಾರ್ಯಕ್ರಮನ ಮಾಡಕತ್ತಾರ. ಇದರಲ್ಲಿ ಒಳ್ಳೆಯ ಸಂದೇಶಗಳನ್ನು ತೆಗೆದುಕೊಂಡು ಹೋಗೋಣ. ಇವತ್ತು ಮಾರಿಕಾಂಬ ದೇವಿ ನಮ್ಮ ರೈತ ಮಿತ್ರರಿಗೆ ಒಳ್ಳೆಯ ಮಳೆ ಬೆಳೆ ಕೊಟ್ಟು, ಈ ದೇವಿ ಈ ಹಿರೇಕೊಟ್ಟಕಲ್ ಭೋಗವತಿ ಗ್ರಾಮಕ್ಕೆ ಮಳೆ ಬೆಳೆ ಕೊಟ್ಟು ಒಳ್ಳೆಯ ರೈತರಿಗೆ ಬೆಳೆಯನ್ನು ಕೊಡಲಿ, ಅವರಿಗೆ ಒಳ್ಳೆಯ ಬೆಳೆಗೆ ಬೆಂಬಲ ಬೆಲೆ ಸಿಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಕೊಟ್ಟಕಲ್ ಗ್ರಾಮ ಇವತ್ತು ಮುಂದಿನ ವರ್ಷದಲ್ಲಿ ಸಹ ಇವತ್ತು ಮಾರಿಕಾಂಬ ದೇವಿ ಜನರಿಗೆ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಹೇಳೋದ್ರ ಮುಖಾಂತರ ಇವತ್ತು ನಾಟಕ ಇಲ್ಲಿಗೆ ಲೇಟ್ ಆಗಿದೆ. ಆದರೂ ಒಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮ್ಮೆಲ್ಲರಿಗೂ ಅನ್ಸುತ್ತಾ ಇವತ್ತೇನು ಇಂಥ ಸಂದರ್ಭದಲ್ಲಿ ತಾವು ಹಿಂಗೆ ನಾಟಕ ನಡೆದ ಸಂದರ್ಭದಲ್ಲಿ ಈ ನಾಟಕ ನಡೆಯೋ ಸಂದರ್ಭದಲ್ಲಿ ಯುವಕರೆಲ್ಲ ಬಹಳ ಇಷ್ಟೊಂದಕ್ಕೆ ಕುಂತಿರ್ತಾರ. ಇವ್ರೇನಪ್ಪ ಮಾತಾಡ್ಕೊಂತ ತಮ್ಮ ವೇದಿಕೆ ಮೇಲೆ ಇವ್ರು ಕರ್ಕೊಂಡು ಮಾಡ್ಕೊಂತಿರ್ತಾರಂತ ಒಂದು ಯುವಕರು ಇದಿರ್ತಾರೆ. 30 ವರ್ಷ ಲಗ್ನ ತಗೊಂಡಿದ್ದು 3 ದಿನ ಫಸ್ಟ್ ಏಡ್ ತಗೊಂಡು ಸಿಕ್ತಿರೋದಲ್ಲ ನಮ್ಮ ಯುವಕರಿಗೆ. ಹಾಗಾಗಿ ಕಲಿಸಬೇಕು, ಒಳ್ಳೆ ಸಂದೇಶ ತೆಗೆದುಕೊಳ್ಬೇಕು. ಹಿಂಗೆ ನಾಟಕ ನಡೀಬೇಕಾದ್ರೆ ಒಂದು ವೇದಿಕೆಯಲ್ಲಿ ಮುದಕ ಎತ್ತಿತ್ತು ಬಿಡ್ಲಂತ, ಏನಪ್ಪ ಬರೀ ನೀವು ನಾಟಕ ಮಾತಾಡ್ಕೊಂಡಿರ್ತೀರಿ, ನಾವು ರೊಕ್ಕ ಕೊಟ್ಟು ನೋಡಕ್ ಬಂದ್ವಿ, ನಿಮ್ದೇನು ಕಿರಿಕಿರಿ ಅಂತ. ಆಗ ಯಜಮಾನ ಕುಂದ್ರಪ್ಪ ಒಂದು 5 ನಿಮಿಷ ಮುಗಿಸೋದ್ರೆ, ಇಲ್ಲ ನೀವು ಮಾತಾಡ, ನಿಮ್ನ ಯಾರು ಕರೆಸ್ಯಾರ ಅವ್ರು ಒಳಗಾಗ್ತಂತ ಆಗಬಾರ್ದು. ಈ ಒಳ್ಳೆ ನಾಟಕದಲ್ಲಿ ಒಳ್ಳೆ ಸಂದೇಶ ತೆಗೆದುಕೊಂಡು ಹೋಗೋಣ, ಆ ಕಲಾವಿದರಿಗೆ ಪ್ರೋತ್ಸಾಹ ಮಾಡಲಿ ಅಂತೇಳಿ ಯುವಕರಿಗೆ ತಮ್ಮೆಲ್ಲ ಒಂದಿಸಿ ನಾನು ಹೇಳ್ಬಾರ್ದು.
ಕಡಲಲ್ಲಿ ಆಸೆಯ ಹೊಂದಿದೆ ಮೂರೆಂದು ನಿರವದಲ್ಲಿ ಬೆಳೆಯುತ್ತ ಕಣ್ಣಲ್ಲಿ ಕಣಿಸುವ ನದಿಗಾಗಿ ಕಾದಿದೆ ಮೂರೆಂದು ಕಡಲಲ್ಲಿ ಪ್ರೇಮದ ಧರ್ಮವು ಕನ್ನಡ ನಾಡಿನ ಜೀವನದಿ ಕಾವೇರಿ ಜೀವನದಿ ಈ ಕಾವೇರಿ ತಾಯಿಯೋ ನಕ್ಕರೆ ಮಮತೆಯ ಮಾಡುವೆ ಧನ್ಯವಾದಗಳು. ಈ ಒಂದು ನೃತ್ಯವನ್ನು ಮೆಚ್ಚಿ ಲಾಲ್ಗಡ್ ಸಮಾಜ ಜಿಲ್ಲಾಧ್ಯಕ್ಷರಾದ ಹಾಗೂ ಉದ್ಯಮಿಗಳಾದ ಸನ್ಮಾನ್ಯ ಶ್ರೀ ವೀರಭದ್ರ ಕೂಡ ಆದಾಳ್ ಅವರು, ಅದೇ ರೀತಿ ಕಲಾಪ್ರೇಮಿ HM ಶಿವಕುಮಾರ್ ಸ್ವಾಮಿ ಅವರು ತಲಾ 1,000 ರೂಪಾಯಿಗಳನ್ನು ನೀಡುತ್ತಾರೆ.
ಮಾಡಿದರೂ ಸಾಲದು ತಾಯಿ ಸಾಲದು. ನಿನ್ನ ಒಡಲಿಗೆ ಒಂದು ಹಿಡಿ ಅಕ್ಕಿಯನ್ನು ಹಾಕಿದ್ರೆ ಪಡಿ ಧಾನ್ಯವನ್ನು ಕೊಡುವ ಶಕ್ತಿ ನಿನ್ನಲ್ಲಿದೆ ತಾಯಿ, ನಿನ್ನಲ್ಲಿದೆ. ನಿನ್ನನ್ನು ಎಷ್ಟು ಕೊಂಡಾಡಿದ್ರು ಸಾಲದಮ್ಮ ತಾಯಿ ಸಾಲದು. ಆದ್ರೆ ಏನ್ ಮಾಡುದು, ನಮ್ಗೆ ಎಷ್ಟೇ ಕಷ್ಟ ಬರಲಿ ಆ ಕಷ್ಟವನ್ನು ಎದೆಗಟ್ಟು ನಿಲ್ಲುತ್ತೇವೆ. ಅಮ್ಮ ತಾಯಿ, ಇಂದು ಯುಗಾದಿ ಹಬ್ಬ. ಈ ಯುಗಾದಿ ಹಬ್ಬದೊಂದು ಕಹಿ ಘಟನೆಗಳೆಲ್ಲ ಮರೆತು ಸಿಹಿ ನೆನಪು ನಮ್ಮ ತಲೆಯಲ್ಲಿ ಸದಾ ಇರಲಿ ಅಂತ ನಿನ್ನ ಹತ್ರ ಬೇಡ್ಕೊಳ್ತೀನಿ ತಾಯಿ, ನಾನು ಬೇಡ್ಕೊಳ್ತೀನಿ. ಕಷ್ಟ ಎಂಬುದು ನಮ್ಮನ್ನು ಕಾಡ್ತಾನೆ ಇದೆ. ಅದ್ಹಾಗೆ ಹುಟ್ಟಾಗ್ಲೇ ತಾಯಿಯನ್ನು ಕಳ್ಕೊಂಡೆ ನಾನು. ನನ್ನ ತಂದೆ ಈಗ ಎಲ್ಲಿದ್ದಾನೋ ಒಂದು ಗೊತ್ತಿಲ್ಲ. ಇನ್ನು ನನ್ನ ಇಬ್ಬರು ತಮ್ಮಂದಿರಲ್ಲಿ ಒಬ್ಬ ತಮ್ಮ ಎಲ್ಲಿದ್ದಾನೋ ಏನು. ನಮ್ಮನ್ನು ಈ ರೀತಿ ಕಾಡುತ್ತಿರುವ ಆ ದುಷ್ಟರನ್ನು ಸಂಹಾರ ಮಾಡುವ ಶಕ್ತಿ ನಿನ್ನಲ್ಲಿದೆ ತಾಯಿ, ನಿನ್ನಲ್ಲಿದೆ. ಆದಷ್ಟು ಬೇಗನೆ ನಮ್ಮನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು ತಾಯಿ, ನಿನ್ನದು. ಸಾವಿತ್ರಿ, ಬನ್ರಿ, ನಿಮ್ ದಾರಿಯನ್ನೇ ಕಾಯ್ತಾ ಇದ್ದೆ. ಇಷ್ಟೊತ್ತಾದ್ರೂ ಯಾಕೆ ಬರ್ಲಿಲ್ಲ ಅಂತ ವಿಚಾರ ಮಾಡ್ತಾ ಇದ್ದೆ. ರೀ, ದೇವ್ರ ಪೂಜೆ ಮಾಡಿದ್ದೇನೆ, ದೇವರಿಗೆ ನಮಸ್ಕರಿಸಿ ಪ್ರಸಾದ ತೆಗೆದುಕೊಳ್ ಬನ್ನಿ. ಓಹೋ, ಇಂದು ಯುಗಾದಿ ಹಬ್ಬದ ಸಂಭ್ರಮ. ನಮ್ಮ ನಾಡಿನ ರೈತರಿಗೆ ಹರ್ಷ ತರುವ ದಿವಸ. ಅಮ್ಮ ಭೂತಾಯಿ, ನಿನ್ನನ್ನು ನಂಬಿಕೊಂಡಿರುವ ರೈತರಿಗೆ ಬರದ ಹಾಗೆ ಹುಲಸಾಗಿ ಬೆಳೆ ಕೊಟ್ಟು ಹರ್ಷದಿಂದ ಕಾಪಾಡು ತಾಯಿ, ಕಾಪಾಡು. ಹೌದು ರೀ, ಈ ಭೂತಾಯಿಯನ್ನು ನಂಬಿದರೆ ನಮ್ಮಂತ ರೈತರಿಗೆ ಭೂಮಿ ತಾಯಿ ಒಳ್ಳೆಯದನ್ನು ಮಾಡ್ತಾಳೆ ಅಲ್ವೇನ್ರಿ? ಆದರೂ ಸಾವಿತ್ರಿ, ಎಷ್ಟೋ ಜನ ರೈತರು ಈ ತಾಯಿಯನ್ನು ಮಾರಿ ಪಟ್ಟಣ ಸುಖ ಜೀವನವೆಂದು ಹಿತ್ತ ಆಸ್ತಿಯನ್ನು ಕೊಟ್ಟು ಪಟ್ಟಣ ಸೇರ್ಕೊಂಡಿದ್ದಾರೆ. ಆದರೆ ನಾನು ಮಾತ್ರ ಈ ಮಣ್ಣಿನಲ್ಲಿ ಹುಟ್ಟಿ ಮಣ್ಣಿನಲ್ಲಿ ಬೆಳೆ ಬೆಳೆದು ಒಂದು ತೆಗೆಯುತ್ತೇನೆ. ಜಗತ್ತನ್ನೇ ರಕ್ಷಣೆ ಮಾಡುವ ಈ ಭೂತಾಯಿಯು ಎಲ್ಲರಿಗೂ ಬಂಗಾರದ ಬೆಳೆಯನ್ನು ಕೊಟ್ಟು ರೈತನ ಉಸಿರು ನಾಡಿನ ಹೆಸರು ಎಂಬ ನಾಣ್ಣುಡಿಯನ್ನು ಆಶ್ಚರ್ಯವಿರಲಿ ಎಂದ ಆ ತಾಯಿ ಹತ್ರ ಹೇಳ್ಕೊಂಡಿದ್ದೇನೆ. ಹೌದ್ರಿ ಸ್ವಾಮಿ, ನಿಮ್ಮ ಮಾತು ನಿಜವಿದೆ. ರೈತ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎಂಬುದು ನಿಜ ರೀ. ನೋಡಿರಿ, ರೈತ ಕಷ್ಟಪಟ್ಟು ದುಡಿದ್ರೆ ತಾನೆ ಮೃಷ್ಟಾನ ಊಟ ಮಾಡೋದು. ಅಂದ್ಹಾಗೆ ರೈತ ಸಮುದಾಯಕ್ಕೆ ಹೋಗಿದ್ರಲ್ಲ, ಏನಾಯ್ತ್ರಿ? ಹಾಗೋದೇನಿದೆ ಸಾವಿತ್ರಿ? ಯಾಕ್ರಿ, ಏನಾಯ್ತು? ಇಷ್ಟೊಂದು ಅಸಮಾಧಾನದಿಂದ ಮಾತಾಡ್ತಿದ್ದೀರಲ್ಲ, ಏನಾಯ್ತು? ಹಿಂದಿನ ರಾಜಕಾರಣಿಗಳ ಸುಳ್ಳು ಆಶ್ವಾಸನೆ ಕೇಳಿ ಕೇಳಿ ಬೇಸತ್ತು ಹೋಗಿದೆ ಸಾವಿತ್ರಿ. ಸುಮಾರು ವರ್ಷಗಳಿಂದ ಮಾದಾಯಿ ಕಳಸ ಬಂಡೂರಿ ನೀರಿಗಾಗಿ ನಮ್ಮೆಲ್ಲ ರೈತರು ಸೇರಿ ಹೋರಾಟ ಮಾಡುತ್ತಿದ್ದೇವೆ. ಆದರೆ 5 ವರ್ಷಕ್ಕೊಮ್ಮೆ ಬದಲಾಗುವ ಈ ರಾಜಕಾರಣಿಗಳು ತಮ್ಮ ಓಟಿನಾಶೆಗಾಗಿ ಮಾದಾಯಿ ನೀರನ್ನು ನಾಡಿಗೆ ತರುತ್ತೇವೆ ಎಂದು ಹೇಳಿ ಓಟು ಗಿಟ್ಟಿಸಿಕೊಂಡು ಚುನಾವಣೆಯನ್ನು ಗೆದ್ದ ನಂತರ ತಮ್ಮ ಖಜಾನೆ ತುಂಬಿಸಿಕೊಳ್ಳುವುದರಲ್ಲೇ ಅವಧಿ ಮುಗಿಯುತ್ತದೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಇಲ್ಲ, ಮುಂದಿನ ಚುನಾವಣೆಯಲ್ಲಿ ನಮ್ಮ ಸರ್ಕಾರಕ್ಕೆ ಅಧಿಕಾರ ಸಿಕ್ಕರೆ ನಿಮ್ಮ ಬೇಡಿಕೆಯನ್ನು ಖಂಡಿತ ನೆರವೇರಿಸುತ್ತೇವೆ ಎಂದು ಹೇಳಿ ರಾಜಕೀಯ ಕುರ್ಚಿ ಮೇಲೆ ಕುಳಿತು ದರ್ಬಾರ್ ನಡೆಸ್ತಾರೆ ಇಂದಿನ ರಾಜಭಕ್ಷಕರು. ನಿಜ ರೀ, ನಿಜ ನಿಮ್ಮ ಮಾತು. ಈಗಿನ ರಾಜಕಾರಣಿಗಳು ತಾವು ಓಟ್ ಹಾಕುವ ಸಲುವಾಗಿ ನಮ್ಮಂತ ಬಡವರ ಮನೆ ಬಾಗಿಲಿಗೆ ಬಂದು ನಿಂತು ಆ ತಾಯಿ ಭುವನೇಶ್ವರಿ ಹಾನಿ ಮಾಡಿ ಪ್ರಮಾಣ ಮಾಡುತ್ತಾರೆ, ನಮ್ಗೆ ಓಟ್ ಹಾಕಿ ಅಂತ. ಆದ್ರೆ ಅಧಿಕಾರ ಸಿಕ್ಕ ನಂತರ ನಮ್ಮನ್ನು ಹೊಳ್ಳಿ ಸಹ ನೋಡೋದಿಲ್ಲ. ಸ್ವಾರ್ಥದ ಜನ ತುಂಬಿದ್ದಾರ್ರಿ ಈ ಕಾಲದಲ್ಲಿ. ಅಷ್ಟೇ ಅಲ್ಲ ಸಾವಿತ್ರಿ, ಓಟ್ ಬೇಕಾದಾಗ ಕಾಲಾದ್ರೂ ಹಿಡಿಯುತ್ತಾರೆ, ಕೈಯಾದ್ರೂ ಮುಗಿಯುತ್ತಾರೆ. ಆಗ ಭಿಕ್ಷೆ ಬೇಡಿ ಆಮೇಲೆ ಭಕ್ಷಕರಾಗುತ್ತಾರೆ ಇಂದಿನ ರಾಜಕಾರಣಿಗಳು. ಹೌದು ರೀ, ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆ. ಅವ್ರವ್ರ ಕಷ್ಟವನ್ನು ಅವ್ರವರೇ ನೋಡ್ಕೋಬೇಕ್ರಿ. ಈ ರೀತಿ ಕುಗ್ಗಿದ್ರೆ ಹೇಗ್ರಿ? ಏನ್ ಮಾಡೋದು ಸಾವಿತ್ರಿ? ನಗುವಿಗಿರೋ ಬೆಲೆ ನೋವಿಗಿಲ್ಲ, ಹಣಕ್ಕಿರೋ ಬೆಲೆ ಗುಣಕ್ಕಿಲ್ಲ. ಇದೇ ಇಂದಿನ ಪ್ರಜಾಪ್ರಭುತ್ವ. ಮಹಾತ್ಮ ಗಾಂಧೀಜಿಯವರ ರಾಮರಾಜ್ಯ ಮಾಡುವ ಕನಸು ನನಸು ಮಾಡುವುದನ್ನು ಬಿಟ್ಟು ಅನ್ಯಾಯ ಅಧರ್ಮದ ಹಾದಿ ಹಿಡಿದು ಕೊಲೆ, ಸುಲಿಗೆ, ಅನ್ಯಾಯ ಅತ್ಯಾಚಾರ ಎಸಗಿ ಸರ್ಕಾರಿ ಆಸ್ತಿಯನ್ನು ಕಬಳಿಸಿ ಬಡವರ ಹೆಣದ ಮೇಲೆ ಪಾಪದ ಮಾರು ಕಟ್ಟಿ ಹಗಲುಗಳ್ಳರಾಗಿ ರಕ್ತ ಸಿಂಹಾಸನವನ್ನು ಏರಿ ಅಮಾಯಕರ ರಕ್ತ ಇರುತ್ತಿರಲಿಲ್ಲ ಆ ನಾಗೇಂದ್ರ ಪ್ರಸಾದ ಮೂಲಕಗಳು ಎಷ್ಟೋ
ಹೌದು ರೀ. ಅಂತವರನ್ನು ಮಚ್ಚಿನಿಂದ ಕೊಚ್ಚಿ ಹಾಕಿದಾಗಲೇ ಸ್ವತಂತ್ರ ಸಿಗುವುದು ನಮ್ಮಂತ ಹಳ್ಳಿ ಬಡ ಜನರೇ. ಹೌದು ರೀ, ನಿಮ್ಮಂತ ಕೆಚ್ಚದೆ ಪುರುಷರು ಎದೆಗಟ್ಟಿ ನಿಂತರೆ ಆವಾಗ ಅಹಂಕಾರ ಎಂಬುದು ಅಳೆದು ಹೋಗುತ್ತದೆ. ಅಂದ್ಹಾಗೆ ಊಟ ಮಾಡ್ಲಾರ್ದೆ ಎಷ್ಟೊತ್ತಾಯ್ತು ಏನೋ, ಬನ್ರಿ ಊಟ ಮಾಡಿರಂತೆ ನೀವು. ಅಂದರೆ ಇಷ್ಟೊತ್ತಾಗಲಿಲ್ಲ ಊಟ ಮಾಡಿಲ್ಲ. ರೀ, ಇದೇನು ಈ ರೀತಿ ಕೇಳ್ತೀರಾ? ನಿಮ್ಮನ್ನು ಬಿಟ್ಟು ನಾನು ಎಂದಾದ್ರೂ ಊಟ ಮಾಡ್ತೇನೇನ್ರಿ? ಸಾವಿತ್ರಿ, ನಾನು ಎಂತಹ ಭಾಗ್ಯಶಾಲಿ. ನಿನ್ನಂತ ಧರ್ಮಪತ್ನಿಯನ್ನು ಪಡೆದ ನಾನು ಎಂಥ ಪುಣ್ಯವಂತ. ನಾವು ಹುಟ್ಟಿ ಬೆಳೆದು ದೊಡ್ಡವರಾದವರೆಗೂ ತಾಯಿ ಪ್ರೀತಿ ವಾಸ್ತವ್ಯ ಕಾಣುತ್ತೇವೆ. ಅದೇ ದೊಡ್ಡವರಾದ ಮೇಲೆ ಹೆಂಡತಿಯನ್ನು ಮಾಡಿಕೊಂಡ ಮೇಲೆ ಆ ಪ್ರೀತಿ ಹೆಂಡತಿಯಲ್ಲಿ ಕಂಡಾಗ ತಾಯಿ ಸ್ವರೂಪ ಎನ್ನುತ್ತಾರೆ. ಆ ಮಾತೃತ್ವವನ್ನು ನಾನು ನಿನ್ನಲ್ಲಿ ಕಾಣುತ್ತಿರುವೆ. ಹಾಗೆ ಮಾತಾಡ್ತಿದ್ದೀರ? ಬಂಗಾರದಂತ ಪತಿ ನೀವಿರ್ಬೇಕಾದ್ರೆ ಬಂಗಾರ ಎಂಬುದು ನನಗೆ ಬೇಕರಿ. ಈ ನನ್ನ ಬಾಳು ಬಂಗಾರ ರೀ. ಆ ದೇವರು ಇದನ್ನು ನನಗೆ ಕಲ್ಪಿಸಿಕೊಂಡಿದ್ದಾನೆ. ನಾನು ಪುಣ್ಯ ಮಾಡಿದ್ದೀನಿ ನಿಮ್ಮಂತ ಪತಿ ದೇವರನ್ನು ಪಡೆಯಬೇಕಾದ್ರೆ. ಎಂಥ ವಿಶಾಲವಾದ ಹೃದಯವು ಸಾವಿತ್ರಿ ನೀನು. ಇಂದಿನ ದಿನಮಾನದಲ್ಲಿ ತನ್ನ ಗಂಡನಿಂದಲೂ ಗುಲಾಮನನ್ನಾಗಿ ಮಾಡಿಕೊಂಡು ತಾನೂ ಗುಲಾಮನ ಹೆಂಡತಿಯಾಗಿರುತ್ತಾಳೆ. ಆದರೆ ನೀನು ನನ್ನ ಬಾಳಿನ ಆರಾಧ್ಯ ದೇವತೆ. ಒಂದು ಕವಿತೆಯನ್ನು ಬರಲು ಒಂದು ಸುಂದರವಾದ ಹೆಣ್ಣು ಬೇಕು ಎನ್ನುತ್ತಾರೆ. ಹೆಣ್ಣು ಜಗದ ಕಂಡು, ಹೆಣ್ಣಿನಿಂದಲೇ ಸಂಸಾರ, ಹೆಣ್ಣಿನಿಂದಲೇ ಬೆಳಗುವ ನೀನೇ ನನ್ನ ಭಾಗ್ಯಜ್ಯೋತಿ. ಅಯ್ಯಯ್ಯಯ್ಯಯ್ಯಯ್ಯೋ ರೀ, ಸಾಕ್ ಮಾಡಿ ಈ ನಿಮ್ಮ ವರ್ಣನೆ ಮಾತುಗಳನ್ನು. ಬಾಂಡ್ರಿ ಊಟಕ್ಕೆ. ನಿನ್ನ ನೋಡಿದ ಮೇಲೆ ಹಸಿವೆ ಹಿಂಗೋಯಿತು ಕಣೆ. ಪ್ರೇಮವೆಂಬ ನನ್ನ ಕೆನ್ನಿಗೆ ಒಂದು ಸಿಹಿಯಾದ ಮುತ್ತನ್ನು ನೀಡಬಾರದೆ? ರೀ, ಬಾನಿನಲ್ಲಿ ಮಿನುಗುತ್ತಿರಲಿ ತಾರೆಗಳು, ಬೆಳಗುತ್ತಿರಲಿ ದೀಪಗಳು, ಹಾರುತ್ತಿರಲಿ ಹಕ್ಕಿಗಳು. ನನ್ನ ನಿನ್ನ ಬಂಧನ ಹೀಗೆ ಶಾಶ್ವತವಾಗಿದೆ. ಇದೇ ಸಂತೋಷದಿ ನಿನ್ನ ಮೊದಲ ಕಂಠದಿಂದ ಒಂದು ಇಂಪಾದ ಗಾನ. ರೀ, ಕವಿ ಕಾಣದ ಕನಸಿಲ್ಲ, ರವಿ ಮೂಡದ ನೆನಸಿಲ್ಲ ಏನೋ ಹಾಗೆ. ನೀವು ಕೇಳೋದೆಚ್ಚ, ನಾನು ಹಾಡೋದೆಚ್ಚ. ನಿಮ್ಮಿಷ್ಟನೇ, ನನ್ನ ಇಷ್ಟ. ನಂದನಗೆ ಬಾರೆ ನನ್ನ ಚೆಲುವೆ ಬಳಿ ಬಾರೆ, ಬಳಿ ಬಂದು ಸಿಹಿ ಮುತ್ತು ಸಿಹಿ ಮುತ್ತಿನ ನನ್ನ ಸನಿಹಕ್ಕೆ
ಚೆಲುವೆ ಬಳಿ ಬಾರೆ ಬಳಿ ಬಂದು ಸಿಹಿ ಮುತ್ತು ನೀನು ಓ ಪ್ರಿಯೆ ನೀನಂದ್ರೆ ಸಿಹಿ ಮುದ್ದಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುದ್ದಿನ ಕಾಣಿಕೆ ನೀ ಬಾರೆ ನನ್ನ ಸನಿಹಕ್ಕೆ ನನಸಾಯಿತು ನೀ ಬಂದು ಬಾಳೆಲ್ಲ ಬೆಳಕಾಯಿತು ನಂದುವೆ ನೀ ಬಾರೆ ನಮ್ಮ ಚೆಲುವೆ ಬಳಿಗಾರೆ ಬಳಿ ಬಂದು ಸಿಹಿ ಮುತ್ತು ನೀನು ಸಿಹಿ ಮುತ್ತಿನ ಗಾಳಿಗೆ ಈ ಬಾರೆ ನನ್ನ ಸನಿಹಕ್ಕೆ ಸಿಹಿ ಮುತ್ತಿನ ಗಾಳಿಗೆ ಈ ಬಾರೆ ನನ್ನ ಸನಿಹಕ್ಕೆ ಸಾವಿತ್ರಿ ನನ್ನ ಅಳಿಯ ಎಲ್ಲಿ ಹೋಗಿದ್ರು? ರೀ ಇಂದು ಯುಗಾದಿ ಹಬ್ಬ ಅಲ್ರಿ ಭೂಮಿ ತಾಯಿ ಪೂಜೆ ಮಾಡಿ ಹೋಗಿಲ್ಲಂತ್ರಿ ಅಲ್ಲ ಇಷ್ಟೊತ್ತಿಗೆಲ್ಲ ಬರ್ಬೇಕು ಅಯ್ಯೋ ನೆಕ್ಸ್ಟ್ ವರ್ಷದಲ್ಲಿ ಬಂದೇ ಬಿಟ್ಟ ನನ್ನ ತಮ್ಮ ಅಕ್ಕ ಮಾವ ಬನ್ನಿ ಭೂತಾಯಿಯಾದ ಮಾಡಿ ಬಳೆ ಬಳೆ ಕಾಡಿಭೂತರಾದ ಬಸವನ ದರ್ಶನ ಪಡೆಯುವ ಹೌದು ಗರ್ಡ, ನೀ ಹೇಳುತ್ತಿರುವ ಮಾತು ನಿಜ. ಸುರಿಯುವ ಮಳೆಗೆ ಭೂಮಿಯಲ್ಲಿ ಕಳೆ ಕಸ ಬೆಳೆದು ರಂಟೆ ಗುಂಟೆ ಹೊಡೆದು ಈ ಭೂಮಿಯನ್ನು ಹದ ಮಾಡಿ ಜಗ್ಗಿ ಈ ಭೂಮಿಯನ್ನು ಹದ ಮಾಡಿದಾಗಲೇ ಬೆಳೆ ಬರುವುದು ಈ ಬಸವಣ್ಣನ ಅನುಗ್ರಹದಿಂದ. ಹೌದು ರೀ ನೋಡ್ರಿ ಬಾಯಿಲ್ಲದ ಮೂಕ ಪ್ರಾಣಿಗಳಿಗೆ ಇರುವ ವಿಶ್ವಾಸ ಈಗಿನ ಕಾಲದ ಮನುಷ್ಯರಿಗಿರೋದಿಲ್ಲ ರೀ ಈ ಕಲಿಗಾಲದಲ್ಲಿ. ಇಲ್ಲಕ್ಕ, ಈಗ ಕಾಲ ಬದಲಾಗಿದೆ. ಆಧುನಿಕ ಕೃಷಿಯಿಂದ ವಿಜ್ಞಾನಿಗಳು ಕಂಡು ಹಿಡಿದ ಯಂತ್ರದ ನಡೀತಿದೆ ಇಂದಿನ ಕೃಷಿ. ಹೌದು ಗರ್ಡ, ಬಸವಣ್ಣನ ಸಗಣಿಯನ್ನು ಹಿಡಿದರೆ ಕೈ ನಾರುತ್ತದನಿದ್ದರೆ ಈಗಿನ ಜನ. ಹೀಗೆ ಮುಂದುವರಿದರೆ ಮುಂದೊಂದು ದಿನ ರೈತ ನಿಲ್ಲಬಹುದು. ಅಷ್ಟೇ ಯಾಕೆ ಮಾವ, ಈಗಿನ ಕಾಲದಲ್ಲಿ ಎಣ್ಣೆ ಎತ್ತವರು ಗಂಡು ಬೇಕೆಂದರೆ ಅವನು ರೈತನಾಗಿರಬಲ್ಲಂತೆ. ಹೊಲ ಮನೆ ಗದ್ದೆ ತೋಟ ಇರಬೇಕಂತೆ. ಹೊಲ ಮನೆ ಗದ್ದೆ ತೋಟನು ಅವರ ಅಪ್ಪ ಬಂದು ಮಾಡ್ತಾನೇನು? ಒಕ್ಕಲಿಗರ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಎನ್ನುವ ನಾನುಡಿ ಮರೆತು ಹೋದಲ್ಲಿ ಸಂದೇಹವಿಲ್ಲ ಮಾವ. ಹಾಗೇಕೆ ಮಾತಾಡ್ತೀನಿ? ನಿನ್ನ ಮಾತು ನಿಜ ಗರುಡ. ದೇಶಕ್ಕೆ ಅನ್ನ ಕೊಡುವ ರೈತನಿಗೆ ಬೆಲೆನೇ ಇಲ್ಲದಂತಾಗಿದೆ ಈಗಿನ ಕಾಲದಲ್ಲಿ. ರೀ ಹಾಗೆ ಮಾತನಾಡ್ತೀರಾ ನೀವು? ನೋಡ್ರಿ ಅವ್ರವ್ರ ಯೋಗ್ಯತೆಗೆ ಅವ್ರವ್ರ ಬೆಲೆ ಇದ್ದೇ ಇದೆ. ನೋಡಿ ಹಣವಂತವರನ್ನು ದುಡ್ಡು ಕಾಪಾಡಿದ್ರೆ ನಮ್ಮಂತ ಗುಣವಂತರನ್ನು ಆ ದೇವ್ರು ಕಾಪಾಡ್ತಾನ್ರಿ. ಎಲ್ಲಿ ಇರುವುದಕ್ಕ ನಿನ್ನ ದೇವರು? ರೈತನು ಬೆಳೆದ ಬೆಳೆಗೆ ಸರಿಯಾದ ಬೆಲೆ ಕೊಡದೆ ಆ ಶ್ವಾಸದ ರೂಪದಲ್ಲಿ ಓಟು ಗಿಟ್ಟಿಸಿಕೊಂಡು
ಅಪಹರಿಸಿ ತಂದಿದ್ದು ಅವರ ಪಾಲು ಆಗಲೇಬೇಕು. ರೀ ನೀವೇನ್ ಹೇಳ್ರಿ, ಅದೇನೋ ಹೇಳ್ತಾರಲ್ಲ ಹಾಗಾಯ್ತು ನೋಡ್ರಿ ನಿಮ್ಮ ಮಾತು. ಅಲ್ರಿ ಅವ್ರಿಗೆ ಹೆದರ್ಬೇಕು, ದುಡ್ಡಿದ್ರೆ ಅವ್ರ ಹತ್ರ ಇರುತ್ತೆ, ನಮ್ಮಂತರ ಹತ್ರ ಅವರ ದಬ್ಬಾಳಿಕೆ ನಡೆಯೋದಿಲ್ಲ ರೀ. ಕಾಲ ಕೆಟ್ಟಿದೆ ಕಾಲ ಕೆಟ್ಟಿಲ್ಲಕ್ಕ, ನಾವು ಕೆಟ್ಟಿದ್ದೇವೆ. ಸೂರ್ಯ ಚಂದ್ರ ಭೂಮಿ ಆಕಾಶ ಎಲ್ಲ ಮೊದಲಂತಿದೆ. ಕೆಟ್ಟಿರುವುದು ಹಣ ಒಮ್ಮೆ ಎಣದ ಮೇಲೆ ಬೀಸುತ್ತಿರುವ ನಾಗೇಂದ್ರ ಪ್ರಸಾದ್ ಅಂತ ಎಷ್ಟೋ ವಿಷ ಜಂತುಗಳು ನ್ಯಾಯ ನೀತಿ ಧರ್ಮ ಅಂತೇಳಿ ಸುಳ್ಳಿನ ಸೈಕರವನ್ನೇರಿ ಕರ್ಮದ ರಾಮಾಂಚವನ್ನು ಕಟ್ಟಿ ಅಟ್ಟ ಆಸೆ ಬೆರೆಯುತ್ತಿರುವ ಅತ್ತ ಕಪಟಿಗಳಿಂದ ಕೆಟ್ಟು ಹೋಗಿದ್ದಕ್ಕ ಕಾಲ ಕೆಟ್ಟು ಹೋಗಿದೆ. ವಿಷಯ ನಮಗೇಕೆ ಗರುಡ? ಅವನು ಹೆಸರು ಕೇಳಿದರೆ ಈ ಊರಿನ ಜನ ಎದುರಿ ಗಡಗಡ ಎಂದು ನಡುಗುವರು. ರೀ ಅವ್ರಿಗೇಕೆ ನಡಗ್ಬೇಕ್ರಿ? ದೊಡ್ಡವರಿದ್ರೆ ಅವರಷ್ಟಿಗೆ ಇರುತ್ತಾರೆ, ನಮ್ಮ ಹತ್ರ ಅವ್ರ ಆಟ ಏನು ನಡೆಯೋದಿಲ್ಲ ರೀ ಈ ಕಾಲದಲ್ಲಿ. ಹತ್ತು ಹುಟ್ಟಿದ ಏನ್ ಮಾತಾಡಪ್ಪ ಧರ್ಮಣ್ಣ. ಯಾಕಂದ್ರ ನಮ್ಮ ಬೆಳೆಯರು ಈ ಊರಿಗೆ ದೊಡ್ಡವರು. ಅವ್ರ ಎದುರು ಹಾಕೊಂಡ್ರೆ ಈ ಭೂಮಿ ಮೇಲೆ ಉಳಿಗೇನೇ ಇಲ್ಲ. ಅವ್ರು ಹೇಳಿದ್ದೆ ವೇದವಾಕ್ಯ. ಆ ದುಷ್ಟನ ವೇದವಾಕ್ಯ ಕೇಳಲು ಇಲ್ಲಿಗೆ ಬಂದಿರುವೇನೋ? ಅವನ ಎಂಜಲು ತಿನ್ನುವನು ನೀನು. ನೀನು ಬೇಕಾದ್ರೆ ಅವನ ವೇದವಾಕ್ಯನು ಕೇಳು. ಇಲ್ಲಿಗೆ ಬಂದ ವಿಷಯ ಮೊದಲು ಹೇಳು. ಇದಪ್ಪ ಶೆಟ್ಟಿಯವರೇ, ನಮ್ಮ ಹತ್ರ ಏನಾದರೂ ಕೆಲಸವಿತ್ತೆ? ಹೌದು ಧರ್ಮ ಅಂತ ಈ ವೆಂಕಟಪ್ಪ ಶೆಟ್ಟಿ ಕೆಲಸ ಇದ್ರೆ ಪ್ರವೇಶ ಮಾಡ್ತಾನ. ಇಲ್ಲಾಂದ್ರೆ ನಿಮ್ಮಲ್ಲಿ ತನ ನಾನ್ಯಾಕೆ ಬರ್ತಿದ್ನು ತಮ್ಮ? ನಮ್ಮ ಸೌಕಾರು ನಿನ್ನ ಸ್ವಲ್ಪ ಕರ್ಕೊಂಡ್ ಬಾ ಅಂತ ಹೇಳಿ ಕಳ್ಸ್ಯಾರ. ಅದಕ್ಕ ಬಂದೆ ನೋಡಪ್ಪ. ವೆಂಕಟಪ್ಪ ಶೆಟ್ಟಿ ಅವರೇ, ನಮ್ಮ ಹತ್ರ ಏನಿದೆ ನಿಮ್ಮ ಸೌಕಾರನ ಕೆಲಸ? ನಮ್ಮ ಮಾವನಿಗೆ ಯಾಕೆ ಬರೆಯಿದ್ದಾನೆ ನಿಮ್ಮ ಸೌಕಾರ? ಗರುಡ, ಅದನ್ನೆಲ್ಲ ಯಾಕೆ ನೀ ವಿಚಾರ ಮಾಡ್ತೀಯ? ಅದನ್ನೆಲ್ಲ ವಿಚಾರ ಮಾಡಲು ನೀನ್ ಮಾವ ಇದ್ದಾನೆ, ಅಷ್ಟಕ್ಕೂ ನೀನೇಕೆ ಇಷ್ಟೊಂದು ಸಿಟ್ಟಿಗೆ ಬರ್ತೀಯ? ಶೆಟ್ಟಿ ಅವ್ರೆ, ತಮಗೆ ಗೊತ್ತಾಗಿರ್ಬೇಕಲ್ಲ. ಅದೆಲ್ಲ ಗೊತ್ತಿಲ್ಲಮ್ಮ ಸಾವಿತ್ರಮ್ಮ. ನಮ್ಮ ಸೌಕಾರು ಧರ್ಮಾತನ ಕರ್ಕೊಂಡ್ ಬಾ ಅಂತ ಹೇಳಿ ಕಳ್ಸ್ಯಾರ. ಅದಕ್ಕ ಬಂದೇನೆ. ಬರುವುದು ಬಿಡುವುದು ನಿಮಗ ಬಿಟ್ಟಿದ್ದು. ಶೆಟ್ಟಿ, ನಿಮ್ಮ ಸೌಕಾರ ಹತ್ರ ನಮ್ಗೇನು ಕೆಲಸ ಇಲ್ಲ. ಅಕಸ್ಮಾತ್ ನಿಮ್ಮ ಸೌಕಾರನ ಕೆಲಸ ಇದ್ರೆ ಆ ನಿಮ್ಮ ಸೌಕಾರನ ಇಲ್ಲಿಗೆ ಬರ ಹೇಳೋ. ಹಂಗೆ ಯಾಕೆ ಮಾತಾಡ್ತೀವೋ ತಮ್ಮ? ಏನೋ ಜಮೀನಿನ ಸುದ್ದಿ ಮಾತಾಡಕಂತ ಹೇಳಿ ಕಳ್ಸ್ಯಾರ. ಅವ್ರು ಕೂಡ ಮಾತಾಡಿ ಬಂದು ಬಿಡಬಾರ್ದು ಬಾಪ ಧರ್ಮಣ್ಣ. ಅವ್ರು ಎಷ್ಟಾದ್ರೂ ದೊಡ್ಡವರು, ಅವರಿಗೆ ಹಾಗೆಲ್ಲ ಮಾತನಾಡೋದು ತರವಲ್ಲ. ಹಣದಿಂದ ದೊಡ್ಡವನಿರಬೇಕು, ಆದರೆ ಗುಣದಲ್ಲಿ ನಾಗಿರುವಷ್ಟು ನಿಯತ್ತು ಕೂಡ ಆ ಸೌಕಾರನಿಲ್ಲ. ಅವನು ನಾದಿಗೆಯಲ್ಲಿ ಜೇನು ತುಪ್ಪವಿದ್ದರೂ ಅವನ ಹೃದಯದಲ್ಲಿ ವಿಷ ತುಂಬಿದ ಘಟ ಸರ್ಪವನು. ಶೆಟ್ಟಿ, ನಿಮ್ಮ ಸೌಕಾರನಿಗೆ ಹೇಳು ಬರೋದಾಗೋದಿಲ್ಲ ಅಂತ ಹೇಳು. ಹಂಗೆ ಯಾಕೆ ಮಾತಾಡ್ತೀವೋ ತಮ್ಮ? ಏನೋ ಜಮೀನಿನ ಸುದ್ದಿ ಮಾತಾಡಕಂತ ಹೇಳಿ ಕಳ್ಸ್ಯಾರ. ಅದಕ್ಕ ಬಂದೇನೆ. ಅವ್ರು ಕೂಡ ಮಾತಾಡಿ ಬಂದ್ಬಿಡೋದು ಬಾಪ ಧರ್ಮಣ್ಣ. ಆಯ್ತು ಶೆಟ್ಟಿಯವರೇ, ನಾವೇ ಬಂದು ಭೇಟಿ ಆಗುತ್ತೇವೆ, ನೀವು ನಡೆಯಿರಿ. ಒಳ್ಳೆಯದಾಗ ಬಂದು ಆದಷ್ಟು ಲಗನ ಬಂದ್ಬಿಡಪ್ಪ. ನಮ್ಮ ಸಾಕೋರು ಮತ್ತೆ ಒಳ್ಳೆ ಕಳಿಸ್ತಾರ. ಒಳ್ಳೆಯದಾಗ ಬಂದಿರಿ. ಅಲ್ಲ ರೀ, ಮಾತಾಡ್ತಾ ನಿಂತ್ರೆ ಹಾಗೆ ನಿಂತೇ ಬಿಡ್ತೀವಿ ನಾವು. ಊಟದ ದಾರಿಯೂ ನಮಗಿರೋದಿಲ್ಲ. ತಮ್ಮ ಗರುಡ, ಗರುಡ ಬಾ ಕಣೋ. ಯಜಮಾನ್ರೆ, ಅಲ್ಲ, ಇವತ್ತು ಯುಗಾದಿ ಹಬ್ಬ. ಅಯ್ಯೋ ಇದೇ ಸಂತೋಷದಲ್ಲಿ ತಡ್ರಿ, ಸ್ವಲ್ಪ ಯುಗಾದಿ ಹಬ್ಬಕ್ಕೆ ಏನ್ ಅಡಿಗೆ ಮಾಡಿದ್ರಿ ಅಂತ ಕೇಳಿದ್ರ ತಾವು?
ಆಡಿ ಕುಣಿದ ಮೇಲೆ ಆಮೇಲೆ ಕರೆಕ್ಟ್ ನೋಡು ನೋಡ್ರಿ ಇಲ್ಲಿ ನಮ್ಮ ಅಂತವ್ರು ಹೇಳತ್ತಾರ ಯಾವ್ಯಾವ ಹೋಳ್ಗಿ ಮಾಡಿನಿ ಅಂತ ಹೇಳ ನಾನು ಶೇಂಗಾ ಹೋಳ್ಗಿ ಮಾಡೀನಿ ಎಳ್ಳು ಹೋಳ್ಗಿ ಮಾಡೀನಿ ಬದ್ನಿಕಾಯಿ ಪಲ್ಲೆ ಶೇಂಗಾ ಚಟ್ನಿ ಗುರಾಳ್ ಚಟ್ನಿ ಅನ್ನ ಸಾರು ಕಡುಬು ಹುಗ್ಗಿ ಹಾಲು ಎಲ್ಲ ಮಾಡಿನ್ರಿ ಮತ್ತ ತುಪ್ಪನೂ ಐತ್ರಿ ಸೊಂಡಿನೂ ಅದು ಬರ್ರಿ ಜಬರ್ದಸ್ತ್ ಊಟ ಮಾಡೋಣ ಊಟ ಮಾಡೋಣ ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಹಳೆಯ ಮಗನಾದನು ಮಾವ ಮಗುವಾದನು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಹಳೆಯ ಮಗನಾದನು ಮಾವ ಮಗುವಾದನು ಹೆತ್ತೋರಾಸೆಯ ಮನ್ನಣ ಮಾಡಿ ಕೊಟ್ಟೋರ ಹೆಣ್ಣನ್ನು ಮುದ್ದಾಗಿ ನೋಡಿ ಇದ್ದಾಗ ಹೋಳಿಗೆ ತಿನ್ನುತ್ತ ಹಾಡಿ ಗಂಡನಲ್ಲಿ ಕಂಬನಿ ಮುದ್ದಾಗಿ ಮಾಡಿ ಸಲಹೋ ಅಳಿಮಯ್ಯ ರಾಮನಿಗೂ ಮೇಲು ಪ್ರೀತಿ ಕೊಟ್ಟೋನಿಗೆ ಕಟ್ಟಬೇಕು ಕಾಲು ಚಂದನ ನೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ ಎತ್ತಿ ಬಾಳು ಬನವಾಯಿತು ഇരുಳು ಬೆಳಗಾಯಿತು ಅಡಿಯ ಮಗನಾದನು ಮಾವ ಮಗುವಾದನು ನಮಗೆ ಜೀವ ಮನದ ತುಂಬ ಬಳಿಯದೆ ಪೂರ ನನಗೆ ಹರಕೆಯಲ್ಲ ದೇವರಿಗೆ ಹೇಳಿ ನಗುತ್ತಾ ಹೀಗೆ ನೀವು ಮೂಗರ ಬಾಡಿ ಅಳಿಯ ಮಗನಾದನು ಮಾವ ಮಗುವಾದನು
ಹಶ್ವಾತ ಇದೇನು ನಮ್ಮ ತಮ್ಮ ಈಗ ಹಶ್ವಾತಂದ್ರೆ ಹೆಂಗ ಅಲ್ಲೋಪ ನಾನಂಕರ ಮಗಳು ಕೊಡೋದು ಇನ್ನ ಲೇಟ್ ಐತಿ ಡೀಲ್ ಆಗೈತೆ ಇಲ್ಲ ಡೀಲ್ ಇಲ್ಲ ನೋಡಿ ನೋಡಿ ಏನಂತ ಮಗಳ ನಿನ್ನ ಮಗಳಲ್ಲ ನೋಡವ ಗೊತ್ತಾಗ್ ನೀನ ಅಂತಂದು ಬರಪ್ಪ ಯಪ್ಪ ಮಗಳ ಡಾನ್ಸ್ ಮಾಡಿ ಬಾ ಜಗವೇ ಹೊಂದುರನ ರಂಗ ಧೈರ್ಯ ಇರಲಿ ನಿನ್ನ ಸಂಗ ಬಾರೋ ಬಾರೋ ನನ್ನ ರಾಜ ರಾಜ ಹೇಳಿ ಪ್ರಣಿಗಳೇ ಒಬ್ಬಳು ಸುಂದರಿ ಇದ್ದಳು ಹೇಳಿ ಪ್ರಣಿಗಳೇ
ಸೇಡೆಂಬಾಗಿ ತೀರಿಸಿಕೊಳ್ಳಬೇಕೆಂಬ ಚಮಗಾರ ಈ ಕೀರ್ತಿರಾಜ್. ಆ ಶಕುನಿಯ ಸೇಡಿಗಾಗಿ ಮಹಾಭಾರತದ ಯುದ್ಧವೇ ನಡೆದೋಯಿತ. ತಂದೆಗೆ ವಚನ ಕೊಟ್ಟ ಪಾಲನೆಗಾಗಿ ಆ ಶಕುನಿ ಪಾಂಡವರ ಮೇಲೆ ದ್ವೇಷದ ವಿಷ ಬೀಜವನ್ನು ಬಿತ್ತಿ ಇಡೀ ಕೌರವರ ಕುಲವನ್ನೇ ನಾಶ ಮಾಡಿದ ಆ ದ್ವಾಪರ ಯುಗದ ಶತ್ರುನೇ. ನಮ್ಮ ತಂದೆಗೆ ಮೋಸ ಮಾಡಿ ನನ್ನ ತಂದೆಯನ್ನು ಕೊಲೆಗೈದು ನಾನೇ ಕುಬೇರನನ್ನು ಮೆರೆಯುತ್ತಿರುವನಲ್ಲ ನಾಗೇಂದ್ರ ಪ್ರಸಾದ್. ನಮಗೆ ಮೋಸ ಮಾಡಿದವನ ಮೇಲೆ ಹಾಗೆ ತೀರಿಸಿಕೊಳ್ಳಲು ಶಕುನಿಯ ಅವತಾರ ತಾಳಲೇಬೇಕು ಈ ಕೀರ್ತಿರಾಜ್. ಕಲ್ಲಿಂದ ಒಡೆದ ಗಾಯ ಸ್ವಲ್ಪ ದಿನದಲ್ಲಿ ಮಾದರೂ ಮಾಯಬಹುದು, ಆದರೆ ನಮ್ಮ ಮನೆತನಕ್ಕೆ ಮೋಸ ಮಾಡಿ ನಮ್ಮ ಸರ್ವಾಸ್ತಿಯನ್ನು ಕಬಳಿಸಿ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಅಟ್ಟಹಾಸದಿಂದ ಮೆರೆಯುವ ನಿನಗೆ ಯಮಲೋಕದ ದಾರಿ ನಾನು ತೋರಿಸುವೆ. ನಾಗೇಂದ್ರ ಪ್ರಸಾದ್, ನೀನೇ ಬುದ್ಧಿವಂತನಂದು ಬೀಗುತ್ತಿರುವೆಯಲ್ಲ, ತುತ್ತು ಅನ್ನಕ್ಕಾಗಿ ಬೀದಿ ಬೀದಿ ಅಲಿಯುವಂತೆ ಮಾಡದಿದ್ದರೆ ನನ್ನ ಹೆಸರು ಕಿರಾತಕ ಕೀರ್ತಿರಾಜನೇ ಅಲ್ಲ. ಈ ಕಿರಾತಕ ಕಣ್ಣಿಟ್ಟ ಹೆಣ್ಣಿನ ಕೆನ್ನೆ ಕಚ್ಚದ ಬಿಟ್ಟಿಲ್ಲ, ಸೇಡಿಟ್ಟ ವೈರಿಯನ್ನು ಸದೆ ಬಡಿಯದ ಬಿಟ್ಟಿಲ್ಲ. ಲೇ ನಾಗೇಂದ್ರ ಪ್ರಸಾದ್, ಕಂಡವರ ಮೇಲೆ ವಿಷ ಕಕ್ಕುವ ಕಾಳಿಂಗ ಸರ್ಪ ನೀನಾದರೆ ಅದೇ ಕಾಳಿಂಗ ಸರ್ಪದ ಮೇಲೆ ನರ್ತನ ಮಾಡುವ ಶ್ರೀಕೃಷ್ಣ ಪರಮಾತ್ಮನಂತೆ ನಿನ್ನ ತಲೆ ಮೇಲೆ ಕಾಲಿಟ್ಟು ನಿನ್ನ ದರ್ಪದ ಸಾಮ್ರಾಜ್ಯಕ್ಕೆ ಅಧಿಪತಿ ನನ್ನ ಹೆಸರು ಕಿಂಗ್ ಆಫ್ ದ ಕಿಂಗ್ ಕೀರ್ತಿರಾಜನಲ್ಲ. ಬಾರೋ ಬಾರೋ
ಅಧರ್ಮಶ್ಚ ಗ್ಲಾನಿರ್ಭವತಿ ಭಾರತ ಅಕೃತ್ಯಾನಂ ಅಧರ್ಮಶ್ಚ ತದಾತ್ಮಾನಂ ಸೃಜಾಮ್ಯಃ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ವಿದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಏನಪ್ಪ ಖಳನಾಯಕನ ಬಾಯಲ್ಲಿ ವೇದೋಪದೇಶ ಎಂದು ಆಶ್ಚರ್ಯ ಪಡುತ್ತಿರುವರ ನಾನು ಖಳನಾಯಕನಲ್ಲ, ನಾಯಕರಿಗೆ ನಾಯಕ ಈ ಗಜೇಂದ್ರ. ಎಲ್ಲಿ ಅಧರ್ಮ ಅನ್ಯಾಯ ಅನಾಚಾರ ತಾಂಡವವಾಡುತ್ತದೆಯೋ ಅಲ್ಲಿ ಜನ್ಮ ತಾಳುತ್ತಾನೆ ಪ್ರಭು ಶ್ರೀಕೃಷ್ಣ. ಅದರಂತೆ ಅಧರ್ಮ ಅನ್ಯಾಯ ಅಹಂಕಾರ ಹದಪತನಾಗಿ ಜನ್ಮಿಸಿರುವ ಈ ಗಜೇಂದ್ರ ನಾನ್ಯಾರು? ಪಂಡ ಶ್ರೀಮಂತ ಪುಂಡ ಪುರುಷರ ಗಂಡ ಅಂದರೆ ಈ ಭೂಗತ ಲೋಕದವರೇ ಈ ಗಜೇಂದ್ರ. ಇನ್ನು ಮುಂದೆ ಈ ಅಹಂಕಾರಿ ದುಡ್ಡಿನಿಂದ ದರ್ಪದಿಂದ ತನ್ನ ಅಹಂಕಾರ ಅನಾಚಾರ ಅನ್ಯಾಯವನ್ನು ಮುಂದುವರಿಸಿದ್ದಾರೆ. ಅವರ ಪತನಕ್ಕಾಗಿ ಅವರ ಶಿರಚ್ಛೇದನ ಮಾಡಲು ಸಿದ್ಧಾಗಿ ಸುನಾಮಿ ಗಜೇಂದ್ರ. ಆದರೆ ಈ ಕಾಲದಲ್ಲಿ ಎಲ್ಲಿರುವನು ಆ ದೇವರು? ಕರುಣೆ ಇಲ್ಲದ ಕಟುಕಾವನು. ಅವನು ಇದ್ದದ್ದೇ ನಿಜವಾಗಿದ್ದರೆ ನನ್ನನ್ನು ಈ ರೀತಿ ಅನಾಥನನ್ನಾಗಿ ಬೀದಿ ಬೀದಿ ಅಲಿಯುವಂತೆ ಮಾಡುತ್ತಿರಲಿಲ್ಲ. ನನ್ನ ಜೀವನದಲ್ಲಿ ಸುಖದ ಜೀವನಕ್ಕಿಂತ ಕಷ್ಟವೇ ಹೆಚ್ಚಾಗಿದೆ. ನನ್ನವರು ಎನ್ನುವುದು ಈ ಪ್ರಪಂಚದಲ್ಲಿ ಯಾರು ಗೊತ್ತಿಲ್ಲ. ನನ್ನವರು ಎನ್ನುವುದಿರುವುದು ಅದು ಕನ್ನಡಿ ಮಾತ್ರ. ಯಾಕೆಂದರೆ ಅದರ ಎದುರು ನಿಂತು ನಾವು ಅತ್ತಾಗ ಅದು ಅಳುತ್ತದೆ, ಅದು ನಗುವುದಿಲ್ಲ. ಆದರೆ ಈ ಜಗದಲ್ಲಿ ನಗುವ ದಿನಗಳಿಗಿಂತ ಅಳುವ ದಿನಗಳೇ ಹೆಚ್ಚಾಗಿದೆ ನನ್ನ ಜೀವನದಲ್ಲಿ. ನನ್ನ ಜೀವನ ಸೂತ್ರವಿಲ್ಲದ ಗಾಳಿ ಬರುವಂತಾಗಿ ಇತ್ತ ಹಾರಲು ಆದರೆ ಕೆಳಗೆ ಬಿದ್ದು ಒತ್ತಾಡುತ್ತಿದೆ. ಅಮ್ಮ ಜನ್ಮದಾತೆ, ನಿನ್ನ ಗರ್ಭದಲ್ಲಿ ಗುಡಿ ಕಟ್ಟಿ ರಕ್ತದಲ್ಲಿ ಅಭಿಷೇಕ ಮಾಡಿ ಕರುಳಿನ ಹಾರ ಮಾಡಿ 9 ತಿಂಗಳು ನಿನ್ನ ಹೊಟ್ಟೆಯಲ್ಲಿ ಜೋಪಾನ ಮಾಡಿ ನನ್ನನ್ನು ಈ ಭೂಮಿಗೆ ಬರೆದು ಕಣ್ಮರೆಯಾದೆಯ ತಾಯಿ. ಇಲ್ಲಿ
ಇಲ್ಲಿ ಸುಖ ದುಃಖ ಹಂಚಿಕೊಳ್ಳಲು ತಾಯಿಯ ಒಡಲಿರಬೇಕು, ಬದುಕಲು ಮಾರ್ಗದರ್ಶನ ತೋರಲು ತಂದೆಯ ಮಾರ್ಗದರ್ಶನವಿರಬೇಕು, ಕಷ್ಟ ಸುಖ ಹಂಚಿಕೊಳ್ಳಲು ಅಕ್ಕ ತಂಗಿಯರೆಂಬ ಕರುಳಿನ ಬಂಧವಿರಬೇಕು. ಏನೇ ಬರಲಿ ನಾನಿದ್ದೇನೆ ಎಂದು ಹೆಗಲಿಗೆ ಹೆಗಲು ಕೊಡಲು ಅಣ್ಣ ತಮ್ಮಂದಿರಬೇಕು. ಆದರೆ ಆ ದೇವರು ಇವನ್ನೆಲ್ಲರಲ್ಲಿಂದ ಕಸಿದುಕೊಂಡು ಅನಾಥನನ್ನಾಗಿ ಪ್ರಪಂಚದಲ್ಲಿ ಬಿಟ್ಟಿದ್ದಾನೆ. ಹೀಗಿರುವಾಗ ನನ್ನ ತಂದೆಯ ಸ್ನೇಹಿತರು ನನ್ನನ್ನು ಚಿಕ್ಕಂದಿನಿಂದ ಜೋಪಾನ ಮಾಡಿ ಲಾಲನೆ ಪಾಲನೆ ಮಾಡಿ ಯಾವುದೇ ಕಷ್ಟ ಬರದ ಹಾಗೆ ಬೆಳೆಸಿದ್ದಾರೆ. ಅವರು ಈ ಊರಿನ ಅಗರ್ಭ ಶ್ರೀಮಂತ ಆ ಗಜೇಂದ್ರನ ಹತ್ತಿರ ನನಗೆ ಕೆಲಸ ಕೊಡಿಸಿದ್ದಾರೆ. ಆದರೆ ಅನ್ಯಾಯ ಅನಾಚಾರ ಅತ್ಯಾಚಾರ ಮಾಡೋ ಕಿರಾತಕವನು ಅವನು ಮಾಡುವ ಕಾರ್ಯ ನನಗಿಡಿಸುವುದಿಲ್ಲ. ಹೇ ನಾಗೇಂದ್ರ ಪ್ರಸಾದ್, ನಿನ್ನ ಅನ್ಯಾಯವನ್ನು ಹೀಗೆ ಮುಂದುವರಿಸಿದ್ದೆ ಆದರೆ ಜನಗರ ಗಂಡಾಗುವ ಗಜೇಂದ್ರ ಬಂದೇ ಬರುತ್ತಾನೆ. ನ್ಯಾಯ ನೀತಿ ಧರ್ಮ ಇವು ಈ ಸುನಾಮಿಯ ಹುಟ್ಟುಗುಣ ಸದಾವರೆಗಿರುತ್ತವೆ. ಅನ್ಯಾಯ ಅನಾಚಾರ ಅತ್ಯಾಚಾರ ಅಹಂಕಾರಗಳನ್ನು ಮಾಡುವವರು ಕಂಡರೆ